ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಮತ್ತ್ಯಾಕೆ ಬಂದೆ ಇಲ್ಲಿಗೆ? ಅವತ್ತು ಮಂಗಳಾರತಿ ಮಾಡಿದ ಸಾಲದ? ನೋಡಿ, ನಾನು ನಿಮ್ಮ ಹತ್ರ ಮಾತಾಡಕ್ ಬಂದಿಲ್ಲ, ಸ್ವಲ್ಪ ಸುಮ್ಮನಿರ್ತೀರಾ? ನನ್ನ ಹತ್ರ ಅಲ್ಲ, ಈ ಮನೆಯಲ್ಲಿ ಬೇರೆ ಯಾರ ಹತ್ರನೂ ಮಾತಾಡೋ ಹಾಗಿಲ್ಲ ನೀನು. ಇನ್ನೊಂದು ಸಲ ಏನಾದರೂ ಬಂದ್ರೆ ಜುಟ್ಟು ಹಿಡಿದು ಆಚೆಗೆ ದಬ್ತೀನಿ. ಹಲೋ ಹಲೋ, ಏನ್ರಿ ಏನು ಅಂತ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿದ್ರೆ ಮಾನ ನಷ್ಟ ಮೊಕದ್ದಮೆ ಹಾಕ್ಬೇಕಾಗತ್ತೆ ಕೋರ್ಟಲ್ಲಿ. ಬಂದುಬಿಟ್ಟ. ಮಾಡೋದು ಟೈಪ್ ರೈಟಿಂಗ್ ಕೆಲಸ, ಮಾತಾಡೋದು ಲಾಯರ್ ರೇಂಜಲ್ಲಿ. ಅದೇನ್ ಕೇಸ್ ಹಾಕ್ತೀವಿ ಹಾಕೋ ಹೋಗೋಲ್ಲೇ. ನೋಡಿ, ನನ್ನ ಗಂಡಂಗೆ ಅವಮಾನ ಮಾಡಿದ್ರೆ ನಾ ಸುಮ್ಮನಿರಲ್ಲ. ಏನು ಮಾಡ್ತೀಯ ಅಂದೆ. ಇವ್ರ ಅಪ್ಪನ್ನೇ ಬಿಡ್ಲಿಲ್ಲ, ಇನ್ನ ಇವನ್ನ ಸುಮ್ಮನೆ ಬಿಟ್ಬಿಡ್ತೀನ? ರೇ ಸ್ವಾಮಿ, ನಾವು ಇಲ್ಲಿಗೆ ಬಂದಿರೋದು ನಿಮ್ಮ ಜೊತೆ ಜಗಳ ಕಾಯಕ್ಕಲ್ಲ. ಸಂಧ್ಯಾ, ಅಣ್ಣ ನೋಡೋಣ, ಯಾವಾಗ ಬಂದ್ರು ಹೀಗೆ ಆಡ್ತಾರೆ. ತಾತ ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರ್ತೀರ? ನಾ ಸುಮ್ಮನೆ ಇದ್ದಿದ್ದಕ್ಕೆ ಇವಳು ಮನೆ ಹಾಳು ಕೆಲಸ ಮಾಡಿದ್ದು. ನಾವು ನಿನ್ ಹತ್ರ ಮಾತಾಡಕ್ ಬಂದಿಲ್ಲ ಅಂತ ಹೇಳಿದ್ವಿ ತಾನೆ. ಬಾಯಿ ಮುಚ್ಕೊಂಡು ಒಳಗ್ ಹೋಗು. ಅಷ್ಟು ಪೊಗರೇನೆ ನಿನಗೆ? ಆ ಜುಗ್ಗನ್ ಮನೆ ಸೇರಿದ ಮೇಲೂ ನಿನ್ ಕೊಬ್ಬಿನೂ ಎಳ್ದಿಲ್ವಾ ನಿನಗೆ? ತಗೊಂಡು ಕೂಗಾಡ್ಬೇಡಿ ಅಂದ್ರೂ ಕೇಳಲ್ಲ. ನೋಡಿ ಇವಾಗ ಪ್ಲೀಸ್ ತಾತ ಬನ್ನಿ ತಾತ, ನಾನು ಮಾತಾಡ್ತೀನಿ ಅವ್ರ ಜೊತೆ. ಬಿಡು ನನ್ನ. ಆಯಾಸ ಮಾಡ್ಕೋಬಿಡಿ. ಅವ್ರಿಗೊಂದು ಗತಿ ಕಾಣಿಸ್ತಿದ್ದೆ ಈಗ. ನೀವಿಲ್ಲಿ ಆರಾಮಾಗಿ ಕೂತ್ಕೊಡಿ, ನಾನು ಅವ್ರನ್ನ ಮಾತಾಡಿ ಕಳಿಸ್ತೀನಿ. ನೋಡು, ಅವಳು ಮಹಾನ್ ಮನೆ ಹಾಳಿ ಆಯ್ತಾ. ನಿನಗೆ ಮಸ್ಕ ಹೊಡೆದು ಈ ಮನೆ ಒಳಗೆ ಸೇರಿಕೊಳ್ಳೋದಕ್ಕೆ ಅವಳು ಪ್ರಯತ್ನ ಪಡ್ತಾಳೆ. ಆದರೆ ಯಾವುದೇ ಕಾರಣಕ್ಕೂ ಅವಳನ್ನು ಒಳಗೆ ಸೇರಿಸ್ಕೋಬೇಡ, ಗೊತ್ತಾಯ್ತಾ? ಸರಿ ತಾತ, ನೀವು ಆರಾಮಾಗಿ ಕೂತ್ಕೊಳ್ಳಿ, ನಾನು ಬಗೆಹರಿಸ್ಕೊಂಡು ಬರ್ತೀನಿ. ತಾತ ಸ್ವಲ್ಪ ಹಾಗೆ ಬೇಜಾರು ಮಾಡ್ಕೋಬೇಡಿ. ಗೊತ್ತಿದೆ, ಸಂಧ್ಯಾ ಹೇಳಿದಾಳೆ. ಅಲ್ಲ ಅಣ್ಣ, ನನಗೇನಾದ್ರೂ ಹೇಳಿ, ಆದ್ರೆ ಇವ್ರೇನ್ ಮಾಡಿದ್ದಾರೆ? ಮೊದಲನೇ ಸತಿ ಬರ್ತಿರೋ ಅಳಿಯನ್ನ ಹೀಗ ನಡೆಸ್ಕೊಳ್ಳೋದು. ಪ್ರಸಾದ್, ಕ್ಷಮಿಸ್ಬಿಡಪ್ಪ. ನಮ್ಮ ಮಾವನ್ಗೆ ಕೋಪ ಸ್ವಲ್ಪ ಜಾಸ್ತಿ, ಅದ್ರ ಮನ್ಸು ಒಳ್ಳೇದು. ಏನ್ ಒಳ್ಳೇದು? ಅಣ್ಣಂಗೆ ಶುಭಾಶಯ ಹೇಳಕ್ ಬಂದ್ರೆ ನಮ್ಗೆ ಮಂಗಳಾರತಿ ಮಾಡಿದ್ರು. ಅವ್ರ ವಿಷಯ ಬಿಡು. ಏನಣ್ಣ ನೀನು? ಇರೋದೊಬ್ಳು ತಂಗಿ, ಅವಳಿಗೂ ಹೇಳ್ದೆ ಮದ್ವೆ ಆಗ್ಬಿಟ್ಟಿದ್ಯಾ? ಸಾರಿ ಕಣೋ, ಏನೇನೋ ಆಗೋಯ್ತು, ಹೇಳಕ್ಕಾಗ್ಲಿಲ್ಲ. ಎಷ್ಟಿದ್ರು ನಾನು ಹೊರಗಿನೋಳಲ್ವಾ? ಯಾಕೆ ಹಾಗೆ ಹೇಳ್ತೀಯ? ಪಾಪು ಮದುವೆ ವಿಷಯನ ನಮಗೂ ಹೇಳಿರ್ಲಿಲ್ಲ. ಇಲ್ದಿದ್ರೆ ನಿನಗೆ ಹೇಳ್ದೆ ಇರ್ತಿದ್ವಾ? ಆಗೋಯ್ತಲ್ಲ, ಇನ್ನೇನು? ಮದ್ವೆಗಂತೂ ಕರೀಲಿಲ್ಲ, ಅದಕ್ಕೆ ನಾ ಪರಿಚಯನ ಮಾಡ್ಸಲ್ವಾ? ಸಿರಿ ಅಂತ ನಾನು ಹೆಂಡ್ತಿ. ಹಾಯ್ ಅತ್ಗೆ, ನಾನು ಸಂಧ್ಯಾ, ನಿಮ್ಮ ಗಂಡನ ತಂಗಿ. ಹಾಯ್. ಇವರು ನನ್ನ ಹಸ್ಬೆಂಡ್ ಪ್ರಸಾದ್ ಅಂತ. ನಮಸ್ತೆ. ನಮಸ್ತೆ. ಎಲ್ಲಿ ಇಬ್ರು ಪಕ್ಕ ನಿಂತ್ಕೊಳ್ಳಿ. ಮೇಡ್ ಫಾರ್ ಈಚ್ ಅದರ್. ತಗೊಳ್ಳಿ, ನನ್ನ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಸಂಧ್ಯಾ, ಇದೆಲ್ಲ ಏನಕ್ಕೆ ತರಕ್ ಹೋದೆ? ತಗೊಳ್ಳೋಣ ಸುಮ್ಮನೆ. ಕಂಗ್ರ್ಯಾಚುಲೇಷನ್ಸ್, ಹ್ಯಾಪಿ ಮ್ಯಾರಿಡ್ ಲೈಫ್. ಸಂಧ್ಯಾ, ನೀವಿಬ್ರು ಫ್ರೀ ಇದ್ರೆ ಮಧ್ಯಾಹ್ನ ಹೊರಗಡೆ ಊಟಕ್ಕೆ ಹೋಗೋಣ. ಹಾಂ ಬಾಸು? ಬೇಡ ಅಣ್ಣ, ಅದಕ್ಕೆ ಮನೆಗೆ ಬಂದಿದ್ದಾರೆ. ಅವ್ರ ಕಾಲ್ಗುಣದಿಂದ ನಾವೆಲ್ಲರೂ ಒಂದಾದ್ರೆ ಹೋಟೆಲ್ ಯಾಕೆ? ಈ ಮನೇಲೆ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಲ್ವಾ ಅಮ್ಮ? ಆ ದಿನ ಬೇಗ ಬರ್ಲಿ ಪುಟ್ಟಿ. ಏನಮ್ಮ ನೀನು ಎಲ್ಲದಕ್ಕೂ ಅಳ್ತೀಯ? ಇಷ್ಟಾದ್ರೂ ಮಾತಾಡಕ್ ನಮ್ಗೆಲ್ಲ ಅವಕಾಶ ಸಿಕ್ತಲ್ಲ, ಖುಷಿ ಪಡೋಣ. ನಾವಿನ್ ಬರ್ತೀವಿ.
ಮಿಸ್ ಮಾಡ್ಕೊಂಡೆ ಗೊತ್ತಾ ನಿನ್ನ? ಅಷ್ಟು ಸಲ ಫೋನ್ ಮಾಡಿದ್ದೀನಿ, ಫೋನೇ ರಿಸೀವ್ ಮಾಡಲ್ಲ ಅಂತ್ಯ. ಸಾರಿ ದೀಪ್ಸ್, ಆ್ಯಡ್ ಶೂಟಲ್ಲಿ ಬ್ಯುಸಿ ಇದ್ದೆ, ಜೊತೆಗೆ ಅಣ್ಣ ಬೇರೆ ಇದ್ದ. ಅದು ಸರಿ, ನೀನು ಯಾವಾಗ ಬಂದೆ? ಬೆಳಗ್ಗೆ ನಿಂಗೊಂದು ಸರ್ಪ್ರೈಸ್ ಕೊಡೋಣ ಅಂದ್ಕೊಂಡಿದ್ದೆ. ಸಾಕಪ್ಪ ಸಾಕು, ನೀನು ನೋಡಿದ್ರೆ ಸರ್ಪ್ರೈಸ್ ಅಂತ್ಯ, ನನಗದು ಶಾಕ್ ಆಗಿರುತ್ತೆ. ಆರ್ ಯು ಆ್ಯಂಗ್ರಿ? ಇನ್ನೇನು ಮತ್ತೆ, ಮನೆ ಹತ್ರ ಕಾರ್ ಕಳ್ಸಿದ್ದೀನಿ, 2 ನಿಮಿಷದಲ್ಲಿ ಬಾ ಅಂತ್ಯ. ನಾನು ಗಾಬರಿ ಬಿದ್ದು ಅಣ್ಣನ ಜೊತೆಗಿರೋ ಮೀಟಿಂಗ್ ಬಿಟ್ಟು ಓಡ್ ಬಂದೆ. ನೀನು ನೋಡಿದ್ರೆ ನಾನಿನ್ನೂ ಅಬ್ರಾಡಲ್ಲಿದ್ದೀನಿ, ನಿನ್ನ ಟೆಸ್ಟ್ ಮಾಡೋದಕ್ಕೆ ಹೇಳಿದೆ ಅಂತ್ಯ. ಕೋಪ ಬರಲ್ವಾ? ಸಾರಿ ಬೇಬ್, ಅದೇನೋ ಒಂಥರ ನನಗೆ ಸೆನ್ಸೇಷನ್ ಕ್ರಿಯೇಟ್ ಮಾಡೋದಂದರೆ ತುಂಬಾ ಇಷ್ಟ. ಅದಕ್ಕೆ ಹಿಂಗೊಂದು ಸ್ಮಾಲ್ ಟೆಸ್ಟ್ ಕೊಟ್ಟೆ ಅಷ್ಟೇ. ಸ್ಮಾಲ್ ಟೆಸ್ಟು? ಹೋಗ್ಲಿ, ನಿನ್ನ ಟೆಸ್ಟಲ್ಲಿ ನಾನು ಪಾಸ್ ಆದ್ನಾ? ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ಯಾ. ಆದರೆ ಇವತ್ತು ನಾನು ಹೇಳಿದ ಟೈಮ್ಗಿಂತ 2 ನಿಮಿಷ ಲೇಟಾಗಿ ಬಂದಿದ್ಯಾ ನೀನು. ಫಸ್ಟ್ ಟೈಮ್ ಇಂಡಿಪೆಂಡೆಂಟ್ ಆಗಿ ಒಂದು ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡ್ತಿದ್ದೀನಿ, ಸೊ ಆ ಟೆನ್ಷನ್ ಇರ್ತೀನಿ. ಪ್ಲೀಸ್ ಡೋಂಟ್ ಮೈಂಡ್ ಸ್ವೀಟ್ ಹಾರ್ಟ್. ವಾಟ್ ಎವರ್, ನೀನು ಏನಾದರೂ ಮಾಡು, ಐ ಡೋಂಟ್ ಕೇರ್. ಬಟ್ ನಾನು ಕರೆದಾಗ ನೀನು ಎಲ್ಲೇ ಇದ್ದರೂ 2 ಮಿನಿಟ್ಸಲ್ಲಿ ನನ್ನ ಹತ್ರ ಬರಬೇಕು. ಗರ್ಲ್ಫ್ರೆಂಡ್ ಅಂತೀಯಾ, ಅಷ್ಟು ಪ್ರಿಯಾರಿಟಿ ಕೊಡಲ್ವಾ? ಟಿಪ್ಸ್, ಯು ಆರ್ ಮೈ ಫಸ್ಟ್ ಪ್ರಿಯಾರಿಟಿ. ಅದಕ್ಕೆ ಮನೆಗೆ ಬಂದಿದ್ದಾರೆ. ಅವ್ರ ಕಾಲ್ಗುಣದಿಂದ ನಾವೆಲ್ಲರೂ ಒಂದಾದ್ರೆ ಹೋಟೆಲ್ ಯಾಕೆ? ಈ ಮನೇಲೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡೋಣ ಅಲ್ವಾ ಅಮ್ಮ? ಆ ದಿನ ಬೇಗ ಬರಲಿ ಪುಟ್ಟಿ. ತನ್ನ ಕರ್ಮ ನೋಡು ಪುಟ್ಟ, ಮಗಳು ಅಳಿಯ ಮನೆ ಬಾಗ್ಲಿಗೆ ಬಂದ್ರು ಅವ್ರನ್ನ ಹೊರಗೆ ಕರೆಯಕ್ಕಾಗ್ಲಿಲ್ಲ. ತಾತಂಗೆ ನಿಮ್ಮ ಮಗಳ ಮೇಲೆ ಯಾಕಷ್ಟು ಕೋಪ ಅಮ್ಮ? ತಪ್ಪು ಸಂಧ್ಯಂದೆ ಪುಟ್ಟ. ಪ್ರಸಾದ್ನ ಪ್ರೀತಿ ಮಾಡಿದ್ಲು, ಅವನವ್ರಿಗೆ ಒಂದು ಮಾತು ಹೇಳಲಿಲ್ಲ. ರಾತ್ರಿ ಮನೆ ಬಿಟ್ಟು ಓಡೋದ್ಲು. ಮೊಮ್ಮಗಳನ್ನ ತುಂಬಾ ಪ್ರೀತಿಯಿಂದ ಬೆಳೆಸಿದ್ರು ಅವನವರು. ಅವಳು ಹೀಗೆ ಮಾಡಿದ್ಲಲ್ಲ ಅಂತ ತುಂಬಾ ನೊಂದ್ಕೊಂಡ್ಬಿಟ್ರು. ಸಂಧ್ಯಾ ಮದುವೆ ಆಗಿರೋ ಮನೆ ಬಗ್ಗೆ ನಮ್ಮ ಮಾವನ್ಗೆ ಅಷ್ಟು ಒಳ್ಳೆ ಅಭಿಪ್ರಾಯ ಇಲ್ಲ. ಯಾರನ್ನ ಸಪೋರ್ಟ್ ಮಾಡಬೇಕು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಅವಳು ಮಾತಾಡುವಾಗ ಅವಳು ಹೇಳೋದು ಸರಿ ಅನ್ಸುತ್ತೆ, ಮಾವ ಮಾತಾಡುವಾಗ ಅವ್ರು ಹೇಳಿದ್ದು ಸರಿ ಅನ್ಸುತ್ತೆ. ನಿಮ್ಮ ಲೆಕ್ಕದಲ್ಲಿ ಯಾವ್ದು ಸರಿ ಅಮ್ಮ? ಇದುವರೆಗೂ ನನ್ಗೆ ಯಾರು ಈ ಪ್ರಶ್ನೆ ಕೇಳೇ ಇರ್ಲಿಲ್ವಲ್ಲ ಪುಟ್ಟ. ಈಗ ನಾನು ಕೇಳ್ತಾ ಇದ್ದೀನಿ ಅಲ್ವಾ, ಹೇಳಿ. ಅಮ್ಮನಾಗ ನಾನು ಏನು ಕೇಳ್ತೀನಿ ಹೇಳು? ಮಗಳು ಅಳಿಯ ಮನೆಗೆ ಬಂದು ಹೋಗ್ಬೇಕು, ಎಲ್ಲರೂ ಖುಷಿಯಾಗಿರ್ಬೇಕು, ಸಂಬಂಧಗಳು ಬೆಸಿಬೇಕು. ಆಗ್ಲೇ ಅಲ್ವಾ ಅವಳಿಗೂ ಅವಳ ಗಂಡನ ಮನೇಲಿ ಮರ್ಯಾದೆ ಸಿಗೋದು. ಬೇಜಾರು ಮಾಡ್ಕೊಂಬೇಡಿ ಅಮ್ಮ, ನಾವೆಲ್ಲರೂ ಸೇರಿ 2 ಮನೆ ಸಂಬಂಧನೂ ಸರಿ ಮಾಡೋಣ. ಸ್ವಲ್ಪ ಲೇಟ್ ಆಗ್ಬೋದಷ್ಟೇ, ಆದ್ರೆ ನೀವು ಇಷ್ಟಪಟ್ಟಿದ್ದೆಲ್ಲ ಹಾಗೆ ಆಗತ್ತೆ. ನೀನು ಹೀಗೆ ಹೇಳಿದ್ಮೇಲೆ ಒಂಥರ ಸಮಾಧಾನ ಆಗ್ತಾ ಇದೆ. ಅಯ್ಯೋ ನೋಡ್ದ್ಯಾ, ಮರ್ತೇ ಹೋಗಿದ್ದೆ, ಅಡುಗೆ ಮಾಡಬೇಕು, ನಡಿ ಹೋಗೋಣ. ಅಮ್ಮ, ಇವತ್ತು ಅಡುಗೆ ಮಾಡೋದು ಬೇಡ, ನಾವೆಲ್ಲ ಹೋಟೆಲ್ಗೆ ಹೋಗೋಣ. ಅಲ್ಲಿ ನಿಮ್ಗೊಂದು ಸರ್ಪ್ರೈಸ್ ಇದೆ. ಹೋಟೆಲ್ಲ? ಇವತ್ತು ಒಂದಿನಾದ್ರೂ ಅಡುಗೆ ಮನೆಗೆ ರೆಸ್ಟ್ ಸಿಗ್ಲಿ. ಅಲ್ಲ ಪುಟ್ಟ, ಮಾವ ಒಪ್ಸೋಣ ಬನ್ನಿ ಮಾ. ಎಲ್ಲೇ ಯಾರು ಕಾಣಿಸ್ತಾನೆ ಇಲ್ಲ. ಚೋಟು ಸ್ಕೂಲು, ಇನ್ನು ಆ ವೇಸ್ಟ್ ಬಾಡಿಗಳು ದೇವಸ್ಥಾನಕ್ಕೆ ಹೋಗಿದ್ದಾವೆ. ಸೊಸೆಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಬೇಡ್ಕೊಳಕ್ಕೆ. ಈ ಅತ್ತೆ ಮಾವ ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ, ಅವರೊಂಥರ ಅತೃಪ್ತ ಆತ್ಮಗಳು. ನೀವು ಎಷ್ಟೇ ಮಾಡಿದ್ರು ಅವ್ರಿಗೆ ಸಮಾಧಾನನೇ ಇರಲ್ಲ. ಎಷ್ಟೇ ಸೇವೆ ಮಾಡಿದ್ರು ಅವರಿಗೆ ಸೊಸೆಗಿಂತ ಬೇರೆಯವರೇ ಹೆಚ್ಚು. ನನ್ನ ಕತೆ ಬಿಡು, ನಿಂದೇನು? ನನ್ನ ಕತೆ ನಿನ್ಗೆ ಗೊತ್ತಿದೆಯಲ್ಲ. ಅದೇನೋ ಕೇಸ್ ಆಗ್ತೀನಿ ಅಂತ ಬಿಲ್ಡಪ್ ತಗೊಂಡೆ. ಈಗ ನೋಡಿದ್ರೆ ಮನೆ ಮುಂದೆ ಬಂದು ಅಳ್ತಾ ನಿಂತಿದ್ದೆ. ಸಾಲದಕ್ಕೆ ಅಣ್ಣ ಅತ್ತಿಗೆ ಬೆಣ್ಣೆ ಬೇರೆ ಹಚ್ತಿದ್ದೆ. ಕೇಸ್ ಹಾಕೋದು ಎಷ್ಟೊತ್ತಿನ ಕೆಲಸ ನಂದಿನವ್ರೆ. ನನಗೆ ಗೊತ್ತಿರೋ ಎಷ್ಟೆಷ್ಟೋ ಒಳ್ಳೆ ಲಾಯರ್ಸ್ ಇದ್ದಾರೆ,
ಕೇಸ್ ಹಾಕಿದ್ರೆ ನಾವೇ ವಿನ್ ಆಗೋದು. ಆದರೆ ನಮ್ಮ ಸಂಧ್ಯಂಗೆ ಅದು ಇಷ್ಟ ಇಲ್ಲ. ಅಯ್ಯೋ ಯಾಕೆ ಸಂಧ್ಯಾ? ಕೇಸ್ ಹಾಕಿದ್ರೆ ಬುದ್ಧಿ ಬರ್ತಿತ್ತಲ್ವಾ ನಿಮ್ಮ ಅಮ್ಮನ ಮನೆಯವ್ರಿಗೆ? ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಾವು ದಿನ ಕೋಟಿಗೆ ಅಲ್ದಾಡ್ಕೊಂಡು ದುಡ್ಡು ಖರ್ಚು ಮಾಡ್ಕೊಂಡು ನಾವು ಮುದುಕರಾದ್ಮೇಲೆ ನಮಗೆ ಬೇಕಾಗಿರೋ ಸಿಕ್ಕಿದ್ರೆ ಏನು ಪ್ರಯೋಜನ ಹೇಳು? ಕೋರ್ಟ್ಗಿಂತ ಫಾಸ್ಟಾಗಿ ಕಣ್ಣೀರು ವರ್ಕ್ ಆಗುತ್ತೆ ಅಂತಾಳೆ ನಮ್ಮ ಸಂಧ್ಯಾ. ಅಷ್ಟು ಈಸಿ ಅಂತೀರಾ? ಈಸಿ ಇಲ್ಲ, ಆದರೆ ಕಷ್ಟನೂ ಅಲ್ಲ. ನಮ್ಮ ಸಂಧ್ಯಾ ಫೀಲ್ಡಿಗೆ ಇಳಿದಾಳೆ ಅಂದರೆ ಏನಾದರೂ ಮಾಡದೆ ಬಿಡೋಳೆ ಅಲ್ಲ. ಅದು ನಿಜ. ಆದರೆ ನಿನ್ನ ಅದಕ್ಕೆ ಆಗಿ ಬಂದಿರೋಳು ತುಂಬ ಡೇಂಜರಸ್ ಅನ್ಸುತ್ತೆ ಕಣೆ. ನೀನು ಸೇರು ಅಂದರೆ ಅವಳು ಸವಾ ಸೇರು ಅನ್ನೋ ಹಾಗಿದ್ದಾಳೆ. ಅವಳೆಂಥ ಛತ್ರಿನೇ ಆದರೂ ನಮ್ಮ ಮುಂದೆ ಅವಳ ಆಟ ನಡೆಯಲ್ಲ ಕಣೆ. ಈಗ ನಾನು ಮಾತ್ರ ಅಲ್ಲ, ಪ್ರಸಾದ್, ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ನಾದ್ನಿ ಎಲ್ಲರೂ ಫೀಲ್ಡಿಗೆ ಇಳ್ದಿದ್ದೀವಿ. ಸ್ಕೀಮ್ ಮಾಡೋದ್ರಲ್ಲಿ ನಮ್ಮ ಫ್ಯಾಮಿಲಿನ ಅವರಿಂದ ಮೀರ್ಸಕ್ ಆಗಲ್ಲ ಬಿಡು. ನಮ್ಮ ಸದ್ಯದ ಸ್ಕೀಮು ಮೊದಲು ಆ ಮನೆ ಒಳಗಡೆ ವೈಲ್ಡ್ ಕಾರ್ಡ್ ಎಂಟ್ರಿ ತಗೊಳ್ಳೋದು. ಆಮೇಲೆ ಆಮೇಲೇನೋ ನನಗಿಷ್ಟ ದಿನ ಆಗಿದ್ದ ಮೋಸದ ಲೆಕ್ಕನ ಚುಪ್ತ ಮಾಡೋದು. ಅಷ್ಟು ಮಾಡಿಲ್ಲ ಅಂದ್ರೆ ನಾನು ಆ ಹಠ ಮಾರಿ ಮುತ್ಕಂದ್ ಮೊಮ್ಮಗಳೇ ಅಲ್ಲ. ಈ ಹಸಿ ತರಕಾರಿ ಮುಂದೆ ಯಾವ ಫ್ರೆಂಚ್ ಫ್ರೈಯೂ ಇಲ್ಲ, ಕೂರ್ಕುರ್ರೇನೂ ಇಲ್ಲ. ಆರೋಗ್ಯ ಕಾಪಾಡ್ಕೊಳ್ಳೋದಕ್ಕಿಂತ ಬಾಯಿ ರುಚಿನೇ ಜಾಸ್ತಿ ಈಗಿನ ಕಾಲದ ಮಕ್ಕಳಿಗೆ. ಯಾವಾಗ ನೋಡಿದ್ರು ಹೊರಗಡೆ ಹೋಗಿ ತಿನ್ನಬೇಕು, ಹೊರಗಡೆ ಹೋಗಿ ತಿನ್ನಬೇಕು ಅಂತಿರ್ತಾರೆ. ಏನಾದರೂ ಹೋಟ್ಲ್ ವಿಷಯ ಹೇಳಿದ್ರೆ ಅಷ್ಟೇ ನಾ ಬರಲ್ಲ. ಟ್ರೈ ಮಾಡೋದ್ರಲ್ಲಿ ಏನಿದೆ? ಬಿದ್ರೆ ಹಣ್ಣು ಹೋದ್ರೆ ಕಲ್ಲು. ಇಟ್ಟೆ ತಾತ. ಏನು ಗುಸ್ಗುಸು ಪಿಸ್ ಪಿಸ್? ಹೊರಗಡೆ ಹೋಗಿ ಊಟ ಮಾಡೋಣ ಅಂತ ಅನ್ಕೊಳ್ತಿದೀವಿ. ನೀನೇನು ಹೇಳ್ತೀಯ? ನಾನು ಯಾವಾಗಲೂ ರೆಡಿ. ಅದ್ರಲ್ಲಿ ಗುಸ್ಗುಸು ಪಿಸ್ ಪಿಸ್ ಒಂದು ಮಾತಾಡೋದೇನಿದೆ? ತಾತನ ಒಪ್ಪಿಸ್ಬೇಕಲ್ಲ, ಮಾತಾಡ್ತೀಯಾ? ನಾನಾ? ಅಮ್ಮ ತಾಯಿ, ನೀವು ಅತ್ತೆ ಸೊಸೆ ಏನಾದರೂ ಮಾಡ್ಕೊಳ್ಳಿ, ನಾನು ಈ ಆಟಕ್ಕಂತೂ ಇಲ್ಲ. ಪ್ಲೀಸ್ ಕಣೋ. ಆಗಲ್ಲ ಅಮ್ಮ ಪ್ಲೀಸ್. ಸರಿ, ನಾನೇ ಹೋಗ್ತೀನಿ. ತಾತ, ಏನದ ಅಧಿವೇಶನ ನಡೀತಿತ್ತು? ಏನಿಲ್ಲ ತಾತ, ಮನೇಲಿ ಬೋರ್ ಆಗ್ತಿತ್ತು. ಓ, ಹಾಗಿದ್ರೆ ಬನ್ನಿ ನಮ್ಮ ಹಿರಿಯ ನಾಗರಿಕರ ಕಟ್ಟೆಗೆ ಅಥವಾ ಲಾಫಿಂಗ್ ಕ್ಲಬ್ಗೆ ಹೋಗೋಣ. ಅಯ್ಯೋ ಅದಲ್ಲ ತಾತ, ನಾವೆಲ್ಲ ಊಟಕ್ಕೆ ಹೋಟೆಲ್ಗೆ ಹೋಗೋಣ ಅಂತ ಅನ್ಕೊಳ್ತಿದ್ವಿ. ನಾವೆಲ್ಲ ಅಂದ್ರೆ ನಾನೆಲ್ಲ ಮಾವ. ನಾನಂತೂ ಅಲ್ವೇ ಅಲ್ಲ ತಾತ. ಅಲ್ಲ ತಾತ, ಅಮ್ಮಂಗೆ ದಿನ ಅಡುಗೆ ಮಾಡಿ ಮಾಡಿ ಬೋರ್ ಆಗಿರತ್ತಲ್ವಾ? ಬೋರ್ ಆಗಿರೋದು ಯಾರಿಗೆ? ಮಾಡೋರ್ಗ, ಊಟ ಮಾಡೋರ್ಗ. ಈ ದತ್ತನ ಪ್ರಕಾರ ಹೋಟ್ಲಿಗೆ ಹೋಗಿ ತಿನ್ನೋದು ಅಂತಂದರೆ ಕಾಸು ಕೊಟ್ಟು ಆರೋಗ್ಯ ಕೆಡಿಸ್ಕೊಂಡ ಹಾಗೆ. ಜಪ್ಪಯ್ಯ ಅಂದರೂ ನಾನು ಬರೋದಿಲ್ಲ. ತಾತ ಪ್ಲೀಸ್ ತಾತ, ನೀವು ನಮ್ಮ ಮದುವೆ ಊಟನೂ ಮಾಡಿಲ್ಲ. ನಾನು ಕರೀಲೇ ಇಲ್ವಲ್ಲ. ಅದಕ್ಕೆ ಈಗ ಕರಿತಾ ಇದ್ದೀನಲ್ಲ, ಎಲ್ಲರೂ ಒಟ್ಟಿಗೆ ಹೋದಾಗೂ ಆಗತ್ತೆ. ಪ್ಲೀಸ್ ಬನ್ನಿ ತಾತ. ಈ ದತ್ತ ಒಂದ್ಸಲ ನಿರ್ಧಾರ ಮಾಡ್ದ ಅಂತಂದರೆ ಅದನ್ನು ಜಪ್ಪಯ್ಯ ಅಂದರೂ ಬದಲಾಯಿಸೋಲ್ಲ. ಅಲ್ಲ ಮಾವ, ನೀವು ಬಂದರೆ ಚೆನ್ನಾಗಿರ್ತಾ ಇತ್ತು. ಅಂದರೆ ನೀನು ಇದ್ರಲ್ಲಿ ಸೇರಿದ್ದೀಯಾ? ಅದು ಇಲ್ಲ ತಾತ, ಅಮ್ಮ ಬರಲ್ಲ ಅಂತಾನೆ ಹೇಳಿದ್ರು, ನಾನೇ ಒತ್ತಾಯ ಮಾಡಿದೆ. ಸರಿ ಹೋಗ್ಬಾ, ಆದ್ರೆ ನನ್ನ ಮಾತ್ರ ಒತ್ತಾಯ ಮಾಡಬೇಡಿ ಅಷ್ಟೇ. ಮಾವ, ನಿಮ್ಗೆ ಅಡುಗೆ ಮಾಡಿಟ್ಬಿಟ್ಟು ಹೋಗ್ತೀನಿ ಮಾವ. ಏನೋ ಒಂದು ಬೇಸಾಕೋತಾನೆ. ಮಾಡು 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 ಮಾಡು. ಬರೋ ಗಂಟ್ಪಿಂಡ ತಗೋ ತರಕಾರಿ. ಬೇಕಾಗಿಲ್ಲ,
ಆವಾಗಲೇ ತಿನ್ನಕ್ಕೆ ಬಂದರು ಅಂದರೆ ಎಲ್ಲಿ ಹೋಗ್ತಾ ಇದ್ದೀನಿ ಹೇಳಿ? ಹೋಟೆಲ್ ಹೋಗ್ತಾ ಇದ್ವಿ. ಹೋಗೋ ತಿನ್ನೋಗು, ಹೊಟ್ಟೆ ನೋವು ಬರುತ್ತೆ. ಯಾಕಮ್ಮ ಹಾಗೆ ನೋಡ್ತಿದ್ದೀರಾ? ಹೋಟ್ಲ್ ತುಂಬ ಚೆನ್ನಾಗಿದೆ ಪುಟ. ಈ ಥರ ಟೆರೆಸಲ್ಲೆಲ್ಲ ಹೋಟ್ಲ್ ಮಾಡ್ತಾರೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಇಷ್ಟ ಆಯ್ತಾ ನಿಮಗೆ? ನಾನು ಸಮರ್ಥು ಯಾವಾಗಲೂ ಇಲ್ಲೇ ಮೀಟ್ ಮಾಡ್ತಾ ಇದ್ವಿ. ನಿಮ್ಮ ಮಗ 5 ನಿಮಿಷ ಬರ್ತೀನಿ ಅಂತ ಹೇಳಿ 1 hour ಕಾಯಿಸೋನು. ನಾನು ಬರ್ತಾನೆ ಅಂತ ಬಾಗ್ಲ ಕಡೆ ನೋಡ್ಕೊಂಡು ಕೂತಿರ್ತಿದ್ದೆ. ಆಗ್ಲಿ ಕಂಪ್ಲೇಂಟಾ? ಇಲ್ಲಪ್ಪ, ಕಾಂಪ್ಲಿಮೆಂಟ್. ಬನ್ನಿ ಕಂಗ್ರ್ಯಾಚುಲೇಷನ್ಸ್. ಗೊತ್ತಲ್ಲ, ಸ್ಕ್ಯಾನ್ ಮಾಡಿ ಮೆನು ನೋಡ್ತಾ ಇರಿ. ಶೋರ್, ಡೆಫಿನೆಟ್ಲಿ ಹೇಳ್ತೀನಿ ಮ್ಯಾಮ್. ನೀವು ಆರ್ಡರ್ ಮಾಡ್ತಾ ಇರಿ. ಪುಟ್ಟ, ಸರ್ಪ್ರೈಸ್ ಚೆನ್ನಾಗಿದೆ. ಯಾವ ಸರ್ಪ್ರೈಸ್ ಅಮ್ಮ? ಈ ಹೋಟೆಲ್ಲು ಇದೇ ತಾನೇ ನೀ ಹೇಳಿದ ಸರ್ಪ್ರೈಸು? ಅಯ್ಯೋ ಇಲ್ಲಮ್ಮ, ಅದು ಬೇರೆ ಇದೆ. ಸ್ವಲ್ಪ ಹೊತ್ತಲ್ಲೇ ಗೊತ್ತಾಗತ್ತೆ. ಅಷ್ಟರಲ್ಲಿ ಕೊಡಿಲಿ, ಇದ್ರಲ್ಲಿ ನೋಡಿ ನಿಮ್ಗೇನು ಬೇಕೋ ಆರ್ಡರ್ ಮಾಡಿ. ಮೊಬೈಲ್ ಅಲ್ಲ? ಹೌದಮ್ಮ, ಇಲ್ಲಿ ಸ್ಕ್ಯಾನ್ ಮಾಡಿದ್ರೆ ಈ ಹೋಟೆಲ್ನಲ್ಲಿ ಏನು ಮೆನು ಇರುತ್ತೋ ಅದು ಈ ಮೊಬೈಲ್ನಲ್ಲೇ ಬಂದ್ಬಿಡುತ್ತೆ. ತಗೊಳ್ಳಿ. ನೋಡ್ಸದ, ಹೊಸ್ತನ ಅನ್ನೋದು ಶುರುವಾಗಬೇಕಾಗಿರೋದು ಮೊದಲು ಅಡುಗೆ. ಕ್ರೀಮ್ ಬ್ರೂಲೆ ಇವತ್ತಿಂದ ನಮ್ಮ ಕೆಫೆ ಮೆನುವಲ್ಲಿ ಸ್ಪೆಷಲ್ ಡಿಶ್. ಸೂಪರ್ ಸರ್. ಎಕ್ಸ್ಕ್ಯೂಸ್ ಮಿ ಸರ್, ಸಿರಿ ಅವ್ರು ಬಂದಿದ್ದಾರೆ, ಹಾಗೆ ಅವ್ರ ಫ್ಯಾಮಿಲಿ. ಓ ಹೌದಾ? ವಾಟ್ ಅ ಪ್ಲೆಸೆಂಟ್ ಸರ್ಪ್ರೈಸ್. ನಾವೇ ಅವ್ರನ್ನ ಕರೆಯೋಣ ಅಂತಿದ್ವಲ್ಲ. ಎಸ್ ಸರ್, ನಿಮ್ಮನ್ನೇ ಕೇಳ್ತಿದ್ರು. ಹಾಗಾದರೆ ಕ್ರೀಮ್ ಬ್ರೂಲೆ ಮಾಡೋಣ. ನವದಂಪತಿಗಳು ಸ್ಪೆಷಲ್ ಡಿಶ್ ಕೊಟ್ಟು ಕಂಗ್ರ್ಯಾಚುಲೇಟ್ ಮಾಡ್ದಂಗಿರುತ್ತೆ. ಗುಡ್ ಐಡಿಯಾ ಸರ್. ಹಾಗೆ ಅವ್ರ ಅತ್ತೆನೂ ಬಂದಿದ್ದಾರೆ. ಅವ್ರು ನಿಮ್ಮ ದೊಡ್ಡ ಫ್ಯಾನ್ ಅಂತ ಹೇಳ್ತಿದ್ರಲ್ಲ? ಓ ಹೌದಾ, ಅವರು ಬಂದಿದ್ದಾರಾ? ಇವತ್ತಾದರೂ ಅವ್ರನ್ನ ಮೀಟ್ ಮಾಡಲೇಬೇಕು. ಒಂದು 10 ನಿಮಿಷ ವೆಯ್ಟ್ ಮಾಡೋಕ್ಕೆ. ಸದಾ, ನಾನು ಹೀಗೆ ಹೋಗಿ ಕ್ರೀಮ್ ರೂಲೆ ಮಾಡಿ ತಗೊಂಬಂದ್ಬಿಡ್ತೀನಿ. ನೀನು ಅವ್ರನ್ನ ನೋಡ್ತಾ ಇರೋ. ಇದನ್ನು ತೊಗೊಂಡೋಗಿ ಕ್ಯಾಬಿನಲ್ಲಿ ಇಟ್ಬಿಡು. ಸರಿ ಸರ್. ನೀವೇನು ಆರ್ಡರ್ ಮಾಡ್ತೀರೋ ನಾನು ಅದೇ ತಗೋತೀನಿ ಪುಟ. ನಂಗೆ ಇದೆಲ್ಲ ಗೊತ್ತಾಗಲ್ಲ. ಹಾಗಲ್ಲಮ್ಮ, ನಿಮ್ಗೇನು ಇಷ್ಟ ಅಂತ ಹೇಳಿ ಅದನ್ನ ಆರ್ಡರ್ ಮಾಡ್ತೀವಿ. ನನಗ ಒಳ್ಳೆ ಅಮ್ಮ, ನಿಮ್ಗೇನು ಇಷ್ಟ ಅಂತ ನಿಮ್ಗೆ ಗೊತ್ತಿಲ್ವಾ? ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇದ್ದಲ್ಲ ಬಸ್, ನಾನು ಮಾಡ್ತೀನಿ ಕೊಡು. ಹೋ ಪಾಪು, ನೀನೇ ಆರ್ಡರ್ ಮಾಡಿ. ಅಭಿನಂದನೆಗಳು ಹೊಸ ದಂಪತಿಗಳಿಗೆ. ಇಷ್ಟ ಆಯ್ತಾ? ಹೋ ಪುಟ, ಇದೆಲ್ಲ ಏನಿದು? ಇದಕ್ಕೆ ಫಲೂಡಾ ಸೀಡ್ಸ್ ಅಂತ ಹೇಳ್ತಾರಮ್ಮ. ದೇಹಕ್ಕೆ ತುಂಬಾ ತಂಪು. ಜ್ಯೂಸ್ಗೆ ಇದನ್ನ ಹಾಕಿದ್ರೆ ಜ್ಯೂಸ್ ರುಚಿನೇ ಬೇರೆ. ಯಾರಿಗಾದ್ರೂ ಫೋನ್ ಮಾಡ್ಬೇಕಿತ್ತಾ? ಹೋ ಪುಟ, ತಾತನ್ಗೆ ಊಟಕ್ಕೆ ಮುಂಚೆ ಒಂದು ಮಾತ್ರೆ ತಗೋಬೇಕು, ಅದು ತಗೊಂಡ್ರೋ ಇಲ್ವೋ ಅಂತ ಕೇಳಕ್ ಮಾಡ್ತಾ ಇದೀನಿ. ಅಮ್ಮ ಅವ್ರ ಬಗ್ಗೆ ಯೋಚನೆನೇ ಮಾಡ್ತಾ ಇಲ್ಲ. ಯಾವಾಗ ನೋಡಿದ್ರು ತನ್ನ ಮನೆ, ಮಾವ, ಮಗ ಅಂತಾನೆ ಚಿಂತೆ ಮಾಡ್ತಾ ಇರ್ತಾರೆ. ಈ ಅಮ್ಮಂಗೆ ಅವ್ರದ್ದು ಅಂತ ಒಂದು ಜೀವನನೇ ಇಲ್ವಾ?